ಅಲ್ಲಿ at the time of the election? Why they are doing it? ಬಿಜೆಪಿ ಯಾರು ಇಲ್ವೋ ಹಣ ಕಪ್ಪಣ ಹೊಡೆದಿದ್ದು ಮಾಡಿರೋರು? ಯಾರು ಮಾಡಿದಾರೆ ಹೇಳಿಯಪ್ಪ ಬಿಜೆಪಿ ಒಬ್ಬನ ತೋರಿಸಿ. ಯಾರು ಮಾಡಿದಾರೆ ಬಿಜೆಪಿ ಅವ್ರನ್ನ ಹೇಳಿಯಪ್ಪ, ನೀವು ನಿಮ್ಗೆ ಅರ್ಥ ಇದ್ದಾರ? ಈಶ್ವರಪ್ಪನ್ ಮಾಡಿದಾರ, ಯಡಿಯೂರಪ್ಪನ್ ಮಾಡಿದಾರ, ಜಗದೀಶ್ ಶೆಟ್ಟರ್ ಮಾಡಿದಾರ, ಅಶೋಕನ್ ಮಾಡಿದಾರ, ಏನ್ ಇವರೆಲ್ಲ ಸತ್ಯ ಹರಿಶ್ಚಂದ್ರ ಯಾರ ಮನೆ ಸುಮ್ಮನೆ ತೋಳಿಕೆ ಮಾಡಿದ್ರಿ? ಏನ್ ಮಾಡಿದ್ರು? ಶೋಭಕರಂದಾಜೆ ಮಾಡ್ಕೊಂಡು ಮನೆ ಮಾಡಿದಾರ? ಕೆಲವು ದಿನಗಳ ಹಿಂದೆ ಅದನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷ ಸೇರ್ತೇನೆ ಅಂತೇಳಿ ಅವರ ಇಚ್ಛೆಯನ್ನ ನನ್ನ ಮುಂದೆ ವ್ಯಕ್ತ ಮಾಡಿದ್ರು. ಯೋಗ ರಮೇಶ್ ಅವರು ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದರು. ಕಳೆದ 16 ವರ್ಷಗಳಿಂದ ಬಿಜೆಪಿನಲ್ಲಿ ಕೆಲಸ ಮಾಡಿ ಬಿಜೆಪಿಯನ್ನ ಸಂಘಟನೆ ಮಾಡಿದರು. ಮೂಲತಃ RSSನವರಲ್ಲ, ಸರ್ಕಾರಿ ನೌಕರಿಯಲ್ಲಿದ್ದು ಸರ್ಕಾರಿ ನೌಕರಿ ನಿವೃತ್ತಿ ಪಡೆದು ರಾಜಕಾರಣ ಪ್ರವೇಶ ಮಾಡಿದ್ದರು. ಮಾಡಿ ನಾವು ಚುನಾವಣೆ ಗೆಲ್ಲಬೇಕು ಅಂತ ಪ್ರಮೇಯದಲ್ಲಿದ್ದಾರಲ್ಲ ಬಿಜೆಪಿಯವರು, ಇದಕ್ಕೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ. ಈ ತರ ಮಾಡಿ ಎದುರಿಸಿ ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಂಡು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ರೆ ಅವರಂತ ಮೂರ್ಖರು ಯಾರು ಇಲ್ಲ. ಇದಕ್ಕೆ ನಾವು ಹೋರಾಟ ಮಾಡ್ತೀವಿ ಇದರ ವಿರುದ್ಧ. ಮತ್ತೆ ತೀವ್ರವಾದಂತ ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡ್ತೀವಿ, ಇವತ್ತು ಮಾಡ್ತಾ ಇದ್ದೀವಿ. ಬಿಜೆಪಿಯವರ ಹುನ್ನಾರ ಈ ರೀತಿಯಾಗಿ IT ಡಿಪಾರ್ಟ್ಮೆಂಟ್ ನ ದುರುಪಯೋಗ ಮಾಡಿಕೊಂಡು ಅವ್ರನ್ನ ಚೂ ಬಿಟ್ಟು ಕಾಂಗ್ರೆಸ್ನವ್ರನ್ನ ಮತ್ತು JDSನವ್ರನ್ನ ಈ ಚುನಾವಣೆಯಲ್ಲಿ JDSನವ್ರನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ನಿನ್ನೆ ಎಲ್ಲ JDSನವ್ರನ್ನು ಟಾರ್ಗೆಟ್ ಮಾಡಿ ಅವರ ಮನೆಗಳ ಮೇಲೆ ರೈಡ್ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ರಾಜಕೀಯ ಪ್ರೇರಿತವಾದಂಥದ್ದು. ಮತ್ತೆ ವಿರೋಧ ಪಕ್ಷದವರಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ, ಭಯವನ್ನು ಉಂಟು ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಷಡ್ಯಂತ್ರ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾಕೆ ಬಿಜೆಪಿಯವರು ಯಾರು ಕಾಣಲ್ಲ ಇವರು ಕಣ್ಣಿಗೆ? ಬಿಜೆಪಿ ಒಬ್ಬರು ಮನೆ ಮೇಲೆ ರೈಡ್ ಮಾಡಿಲ್ಲ ಇವತ್ತಿನವರೆಗೆ. ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು, ಈಗಿರ್ಬೋದು. ವೈ? ಏನಾವೆಲ್ಲ ಹರಿಶ್ಚಂದ್ರ? ಬಹಳ ಜನ ಭ್ರಷ್ಟಾಚಾರ ಸಿಕ್ಕಂತ ಜೈಲ್ ಹೋದವರು ಅವ್ರ ಮನೆಗಳನ್ನ ರೈಡ್ ಮಾಡಿಲ್ಲ. Why they are targeting only Congress and JDS people? This is politically motivated in order to threaten opposition leaders. They are misusing the power. This condemn it with strong words. Across the country also. Not only here in Karnataka, across the country they are doing like this. At no point of time before BJP, Narendra Modi becoming the Prime Minister, this type of income tax rise never took place. Only after Narendra Modi came to power and became the Prime Minister of this country, he are misusing all institutions, all constitutional institutions, IT, ED, CBI, Reserve Bank, all institutions. Why not they are raided? Okay, I won't come in the way. I don't say that IT department should not raid anybody. Let them raid. But why they are chosen only at the time of the election? This clearly indicates
ದಿಸ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇದನ್ನ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಈ ತರ ಆದರೆ ಜನರು ತಕ್ಕ ಪಾಠ ಕಲಿಸ್ತಾರೆ ಇವರು. ನಾನು ಕಳೆದ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದಾಗ ನಮ್ಮ ಮನೆ ಸುತ್ತ ಐಟಿಯು ಬಾದಾಮಿನಲ್ಲಿ ಎಲ್ಲ ನಾವು ಯಾರೇ ನಮ್ಮ ಲೀಡರ್ಗಳ ಸುತ್ತ ಐಟಿಯು ಮನೆಗಳ ಅವ್ರ ಕಚೇರಿಗಳಲ್ಲಿ ಅವರ ರೂಮ್ಗಳೆಲ್ಲ ರೈಡ್ ಮಾಡಿದ್ರು, ಏನು ಸಿಗ್ಲಿಲ್ಲ. ಅದು ಬೇರೆ ವಿಚಾರ. ನಾ ಯಾರ ಮನೇಲಿ ಹುಡ್ಕತೀನಿ ಅವ್ನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ರು. ಮೈಸೂರಿನಲ್ಲಿ ನರಸ್ವಾಮಿಗೌಡ ಅಂತ ಅವ್ರ ಮನೇಲಿ ಹುಡ್ಕತೀನಿ ನಾನು ಹೋದಾಗ, ಅವ್ರನ್ನ ಕರ್ಕೊಂಡು ಹೋಗಿ ಈಗಲೂ ಕೇಸ್ ಹಾಕಿ ಅವ್ರ ಮೇಲೆ ಕರೀತ್ಲೇ ಇದ್ದಾರೆ. ಇಲ್ಲ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲೆಕ್ಷನ್ ಅಲ್ಲಿ ಪಾಪ ನಮ್ಮ ಕಾರ್ಯಕರ್ತರೆಲ್ಲ ಭಯ ಹುಟ್ಟಿಸ್ಬಿಡ್ತಾರೆ. ಅವ್ರಿಗೆ ಎದುರ್ಕತೀವಿ ಅಂತಲ್ಲ, ನಾವು ಕಾರ್ಯಕರ್ತರು ಭಯ ಭೀತರಾಗ್ಬಿಡ್ತಾರೆ, ನಮ್ಮ ಮುಖಂಡರು ಭಯ ಭೀತರಾಗ್ಬಿಡ್ತಾರೆ, ಅವ್ರ ಮೂವ್ಮೆಂಟ್ ತೊಂದರೆ ಆಗುತ್ತೆ. ಅದಕ್ಕೆ ಎದುರ್ಕತೀವಿ ಹೊರತು ಈ ರೈಡ್ಗಳಿಗೆಲ್ಲ ಎದುರ್ಕೊಳ್ಳಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.